ನಾನು ಭಾಳ ಚಿಕ್ಕ ಹುಡುಗ ಇದ್ದಾಗ ನಮ್ಮ ತಾಯಿ ಒಂದು ಸಲ ನನಗೆ ಒಂದು ಪ್ರಶ್ನೆ ಮಾಡಿದರು, ನಿನ್ನ ದೇಹದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಗ ಯಾವುದು ಅಂತ. ನಾನು ಆವಾಗ ಹುಡುಗ, ಏನು ಚೆನ್ನಾಗಿರ್ಬೋದು, ಯಾವುದು ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ ಅಂತ ತಲೆ ಓಡಿಸ್ತಿರೋ ಸುಮ್ಮನೆ ಕಿವಿ ತುಂಬ ಇಂಪಾರ್ಟೆಂಟ್ ಅಮ್ಮ, ಯಾಕಂದರೆ ನಾವು ಪ್ರಪಂಚದಲ್ಲಿ ಏನಾದರೂ ಕೇಳಿಸ್ಕೋತೀವಿ, ನೀನು ಹೇಳೋದೆಲ್ಲ ಕೇಳಿಸತ್ತೆ ನನಗೆ ಅಂದೆ. ನಮ್ಮಮ್ಮ ಅಲ್ಲ. ಮತ್ತು ಮುಂದೊಂದು ದಿವಸ ಹೇಳ್ತೀನಿ, ಯೋಚನೆ ಮಾಡ್ತಾ ಇರ್ಬೋದು. ಕೆಲವು ವರ್ಷಗಳು ಕಳೆದ್ಮೇಲೆ ಮತ್ತೆ ಕೇಳಿದ್ರು, ನಮ್ಮ ದೇಹದಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಅಂಗ ಯಾವುದು ಅಂತ. ನಾನು ಆವಾಗ ಕಣ್ಣು ಅಂದೆ. ಯಾಕೆ ಅಂದರೆ ಕಣ್ಣು ಅಂದರೆ ಪ್ರಪಂಚನೆಲ್ಲ ನೋಡ್ಬೋದು ನಾವು ಎಲ್ಲ ಸುಂದರವಾದ್ದೆಲ್ಲ ನೋಡ್ಬೋದು ನಾವು, ಹಾಗಾಗಿ ಈ ಕಣ್ಣು ಇಂಪಾರ್ಟೆಂಟು ಅಂದೆ. ನಮ್ಮಮ್ಮ ಇಲ್ಲ, ಯೋಚನೆ ಮಾಡು, ಎಲ್ಲ ನಿನಗೇನು ಇಂಪಾರ್ಟೆಂಟು ಅದನ್ನು ಹೇಳ್ತಾ ಇದೆಯಾ ನೀನು, ನಿಜವಾಗ್ಲೂ ನಮ್ಮ ದೇಹದಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳು. ಹೀಗೆ ಒಂದ್ಸಲಿ ಕಣ್ಣು, ಒಂದ್ಸಲಿ ಕಿವಿ, ಒಂದ್ಸಲಿ ಮೂಗು, ಒಂದ್ಸಲಿ ಹೃದಯ, ಒಂದ್ಸಲಿ ಕೈ, ಒಂದ್ಸಲಿ ಕಾಲು, ಹೀಗೆ ಹೇಳ್ತಾ ಹೋದೆ. ನಮ್ಮಮ್ಮ ಯಾವ ಅಂಗ ಹೇಳಿದ್ರು ಅಲ್ಲ ಅಲ್ಲ ಅಂತಲೇ ಹೇಳ್ತಾಯಿದ್ರು. ಒಂದು ದಿವಸ ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ರು. ನಮ್ಮ ಅಜ್ಜಿ ತೀರ್ಕೊಂಡಾಗ ಎಲ್ರಿಗೂ ಭಾಳ ಬೇಜಾರಾಯಿತು. ನಮ್ಮ ತಂದೆಗೆ ತುಂಬ ಶಾಕ್ ಆಗೋಯ್ತು. ನಮ್ಮ ತಂದೆ ನಮ್ಮ ಅಜ್ಜಿನ ತುಂಬ ಪ್ರೀತಿಸ್ತಾಯಿದ್ರು. ಅಮ್ಮ 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 ಅಂತ ತುಂಬ ಇದು ಮಾಡೋರು. ಯಾವಾಗ ಅಮ್ಮ ತೀರ್ಕೊಂಡ್ಬಿಟ್ರು ತುಂಬ ದುಃಖ ಆಗ್ಬಿಡ್ತಾರೆ. ಹೆಣದ ಮುಂದೆ ನಮ್ಮ ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ತಾಯಿ ಹೆಗಲ ಮೇಲೆ ತಲೆ ಇಟ್ಟು ಅಳ್ತಾಯಿದ್ರು. ನಮ್ಮಪ್ಪ ಹೆಣನ ತಗೊಂಡು ಅಂತ್ಯಕ್ರಿಯೆಗೆ ನಮ್ಮಪ್ಪ ಕರ್ಕೊಂಡು ಹೋದ್ಮೇಲೆ ನಮ್ಮಮ್ಮ ನನ್ನನ್ನು ಕೇಳಿದರು, ದೇಹದಲ್ಲಿ ಇಂಪಾರ್ಟೆಂಟ್ ಅಂಗ ಯಾವುದು ಅಂತ. ನನಗೆ ತಲೆ ಕೆಟ್ಟೋಯ್ತು. ಅಲ್ಲ, ಕೇಳೋದು ಕೇಳ್ತಾರೆ, ಈ ಟೈಮಲ್ಲಿ ನಾ ಕೇಳಬೇಕಾಗಿರೋದು, ಅಜ್ಜಿ ತೀರ್ಕೊಂಡಿದ್ದಾರೆ, ಎಲ್ಲರೂ ದುಃಖದಲ್ಲಿದ್ದೀವಿ, ಈ ಟೈಮಲ್ಲಿ ಕೇಳ್ತಾರಲ್ಲ ಅಂದ್ಬಿಟ್ಟು, ಏನಮ್ಮ ನೀನು ಈ ಟೈಮಲ್ಲಿ ಇಂಥ ಪ್ರಶ್ನೆ ಕೇಳ್ತೀಯ ನೀನು, ನಾನು ಇಷ್ಟು ವರ್ಷ ನಾನು ಯಾವ ಅಂಗ ಹೇಳಿದ್ರು ನೀವೆಲ್ಲ ಒಪ್ಕೊಳ್ಳೇ ಇಲ್ಲ, ಇವಾಗ ಏನು ಉಳಿದಿದೆ ಹೇಳೋದಕ್ಕೆ ಅಂದಾಗ ನಮ್ಮಮ್ಮ ಹೇಳಿದ್ರು, ಅದು ಇವತ್ತಿಗೂ ಮರೆಯಲ್ಲ ನಾನು, ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ನಮ್ಮ ಹೆಗಲು. ನಾನು ಕತ್ತನ್ನ ತಲೆ ಹೆಗಲ ಮೇಲೆ ಇರುತ್ತೆ ಕತ್ತು, ಅದಕ್ಕೇನಾ ಅಂದೆ. ಅಲ್ಲ, ಯಾರಿಗಾದ್ರೂ ದುಃಖ ಆದಾಗ, ಯಾರಿಗಾದರೂ ಬೇಜಾರಾದಾಗ, ಅವರು ಅಳಬೇಕು ಅನ್ನಿಸ್ದಾಗ ನಮ್ಮ ಹೆಗಲನ್ನ ಕೊಡ್ತೀವಲ್ವ, ಅದಕ್ಕೆ ಹೆಗಲು ಭಾಳ ಮುಖ್ಯ. ಯಾರ್ದಾದ್ರೂ ನೋವನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಹೆಗಲಿದೆ ಅಂತ ಅವ್ರಿಗೆ ಭರವಸೆ ಇದ್ದಾಗ ಅವರು ನಮ್ಮನ್ನು ಇಷ್ಟಪಡ್ತಾರೆ. ಅದಕ್ಕೆ ಹೆಗಲು ಭಾಳ ಮುಖ್ಯ. ನೀನು ಇದುವರೆ ತನಕ ಹೇಳಿದ್ದೆಲ್ಲ ನಿನಗೇನು ಇಂಪಾರ್ಟೆಂಟು ಅದನ್ನು ಹೇಳಿದೆ, ನಿನ್ನಿಂದ ಬೇರೆಯವ್ರಿಗೇನು ಇಂಪಾರ್ಟೆಂಟ್ ಅನ್ನೋದು ಹೇಳಲಿಲ್ಲ, ಬೇರೆಯವ್ರಿಗೆ ಇಂಪಾರ್ಟೆಂಟು ಹೆಗಲು ಅಂದರು. ಎಷ್ಟು ಸತ್ಯ ಅಲ್ವಾ ಮಾತು. ನಾವು ಜನರನ್ನ ನಗಿಸ್ಬೋದು, ಜನರನ್ನು ಅಳಿಸ್ಬೋದು, ಜನರ ಜೊತೆ ಜಗಳ ಆಡ್ಬೋದು, ಜನರ ಜೊತೆ ಅವ್ರಿಗೆ ಯಾವ ರೀತಿ ಪ್ರೀತಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಅದನ್ನೆಲ್ಲವನ್ನೂ ಅವ್ರು ಮರಿಬೋದು. ಆದರೆ ಅವರು ದುಃಖದಲ್ಲಿದ್ದಾಗ ಆ ಫೀಲಿಂಗ್ನ ನಾವು ತೋಡ್ಕೊಳ್ಳೋದಕ್ಕೆ ನಮ್ಮ ಹೆಗಲು ಕೊಟ್ಟಾಗ ಅವ್ರಿಗಾಗೋ ಅನುಭವ ಇದೆಯಲ್ಲ, ಅದನ್ನು ಮರೆಯೋದೇ ಇಲ್ಲ.